ಸಿದ್ದರಾಮಯ್ಯ ಧರ್ಮ ಒಡೆಯುವ ಹೆಡ್ ಮಾಸ್ಟರ್, ಧರ್ಮ ಒಡೆಯುವ ಪ್ರಯೋಗಶಾಲೆಯ ಹೆಡ್ ಮಾಸ್ಟರ್ ಅವರು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಸಾಹೇಬರು ಧರ್ಮ ಒಡೆಯುವಂತ ಹೆಡ್ ಮಾಸ್ಟರ್ ಅವರು. ಸಿಎಂ ಹೆಡ್ ಮಾಸ್ಟರ್ ಆದರೆ ಮಂತ್ರಿಗಳು ಸಬ್ಜೆಕ್ಟ್ ಮಾಸ್ಟರ್ಗಳು. ಒಂದೊಂದೇ ಹಿಂದೂ ದೇಗುಲಗಳನ್ನು ಮುಗಿಸ್ತಾ ಇದ್ದಾರೆ. ಧರ್ಮಸ್ಥಳ ಆಯಿತು, ಮುಂದೆ ಗಣಪತಿ ಹಬ್ಬ ಇರಲ್ಲ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಧರ್ಮ ಒಡೆಯುವ ಶಾಲೆಗೆ ಹೆಡ್ ಮಾಸ್ಟರ್ ಆದರೆ ಮಂತ್ರಿಗಳೆಲ್ಲ ಸಬ್ಜೆಕ್ಟ್ ಟೀಚರ್ಸ್ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಅವ್ರನ್ನ ಹಿಂದೂ ಕ್ರಿಶ್ಚಿಯನ್ನು, ಹಿಂದೂ ಮುಸ್ಲಿಮಾನು ಈ ಥರದ್ದೆಲ್ಲ ಸೇರಿಸಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ ಎಲ್ಲದರ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತಂದರು. ಯಾಕೆ ತಂದರು? ಸಿದ್ದರಾಮಯ್ಯನವ್ರಿಗೆ ಈಗ 2.5 ವರ್ಷದ ಭೀತಿ ಅವರಿಗೆ. 2.5 ವರ್ಷ ಆದಮೇಲೆ ಅವರ ಅಗ್ರಿಮೆಂಟ್ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಇದನ್ನ ಓಲೈಕೆ ಮಾಡೋದಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಕ್ರಿಶ್ಚಿಯನ್ ಅವರು. ಅವ್ರನ್ನ ಓಲೈಕೆ ಮಾಡಿದ್ರೆ ನನ್ನ ಸ್ಥಾನ ಉಳಿತೈತೆ ಅಂತೇಳಿ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ನ ಕಳಂಕವನ್ನ ಅಂಟಿಸ್ತಾ ಇದೆ. ನಾನು ಹೇಳ್ತಾನೆ, ಈಗಾಗಲೇ ಪ್ರಯೋಗಶಾಲೆಯಲ್ಲಿ ಈ ಧರ್ಮವನ್ನು ಹಾಳು ಮಾಡುವಂಥ ಪ್ರಯೋಗಶಾಲೆ ಫಸ್ಟ್ ಹೆಜ್ಜೆನೆ ಬಾನು ಮುಸ್ತಾರ್. ಆ ಅಮ್ಮನಿಗೆ ಯಾವ ಕ್ರೆಡಿಬಿಲಿಟಿ ಇದೆ ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಕರೆದಿದ್ದಾರೋ ಗೊತ್ತಿಲ್ಲ. ದೇವಿ ಪೂಜೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ದೇವಿಗೆ ನಂಬಿಕೆ ಇರಬೇಕು, ದೇವಿ ಮೇಲೆ. ಸಿದ್ದರಾಮಯ್ಯ ಧರ್ಮ ಒಡೆಯುವ ಹೆಡ್ ಮಾಸ್ಟರ್, ಧರ್ಮ ಒಡೆಯುವ ಪ್ರಯೋಗಶಾಲೆಯ ಹೆಡ್ ಮಾಸ್ಟರ್ ಅವರು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಸಾಹೇಬರು ಧರ್ಮ ಒಡೆಯುವಂತ ಹೆಡ್ ಮಾಸ್ಟರ್ ಅವರು. ಸಿಎಂ ಹೆಡ್ ಮಾಸ್ಟರ್ ಆದರೆ ಮಂತ್ರಿಗಳು ಸಬ್ಜೆಕ್ಟ್ ಮಾಸ್ಟರ್ಗಳು. ಒಂದೊಂದೇ ಹಿಂದೂ ದೇಗುಲಗಳನ್ನು ಮುಗಿಸ್ತಾ ಇದ್ದಾರೆ. ಧರ್ಮಸ್ಥಳ ಆಯಿತು, ಮುಂದೆ ಗಣಪತಿ ಹಬ್ಬ ಇರಲ್ಲ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಧರ್ಮ ಒಡೆಯುವ ಶಾಲೆಗೆ ಹೆಡ್ ಮಾಸ್ಟರ್ ಆದರೆ ಮಂತ್ರಿಗಳೆಲ್ಲ ಸಬ್ಜೆಕ್ಟ್ ಟೀಚರ್ಸ್ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಅವ್ರನ್ನ ಹಿಂದೂ ಕ್ರಿಶ್ಚಿಯನ್ನು, ಹಿಂದೂ ಮುಸ್ಲಿಮಾನು ಈ ಥರದ್ದೆಲ್ಲ ಸೇರಿಸಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ ಎಲ್ಲದರ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತಂದರು. ಯಾಕೆ ತಂದರು? ಸಿದ್ದರಾಮಯ್ಯನವ್ರಿಗೆ ಈಗ 2.5 ವರ್ಷದ ಭೀತಿ ಅವರಿಗೆ. 2.5 ವರ್ಷ ಆದಮೇಲೆ ಅವರ ಅಗ್ರಿಮೆಂಟ್ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಇದನ್ನ ಓಲೈಕೆ ಮಾಡೋದಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಕ್ರಿಶ್ಚಿಯನ್ ಅವರು. ಅವ್ರನ್ನ ಓಲೈಕೆ ಮಾಡಿದ್ರೆ ನನ್ನ ಸ್ಥಾನ ಉಳಿತೈತೆ ಅಂತೇಳಿ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ನ ಕಳಂಕವನ್ನ ಅಂಟಿಸ್ತಾ ಇದೆ. ನಾನು ಹೇಳ್ತಾನೆ, ಈಗಾಗಲೇ ಪ್ರಯೋಗಶಾಲೆಯಲ್ಲಿ ಈ ಧರ್ಮವನ್ನು ಹಾಳು ಮಾಡುವಂಥ ಪ್ರಯೋಗಶಾಲೆ ಫಸ್ಟ್ ಹೆಜ್ಜೆನೆ ಬಾನು ಮುಸ್ತಾರ್. ಆ ಅಮ್ಮನಿಗೆ ಯಾವ ಕ್ರೆಡಿಬಿಲಿಟಿ ಇದೆ ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಕರೆದಿದ್ದಾರೋ ಗೊತ್ತಿಲ್ಲ. ದೇವಿ ಪೂಜೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ದೇವಿಗೆ ನಂಬಿಕೆ ಇರಬೇಕು, ದೇವಿ ಮೇಲೆ. ಸಿದ್ದರಾಮಯ್ಯ ಧರ್ಮ ಒಡೆಯುವ ಹೆಡ್ ಮಾಸ್ಟರ್, ಧರ್ಮ ಒಡೆಯುವ ಪ್ರಯೋಗಶಾಲೆಯ ಹೆಡ್ ಮಾಸ್ಟರ್ ಅವರು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಸಾಹೇಬರು ಧರ್ಮ ಒಡೆಯುವಂತ ಹೆಡ್ ಮಾಸ್ಟರ್ ಅವರು. ಸಿಎಂ ಹೆಡ್ ಮಾಸ್ಟರ್ ಆದರೆ ಮಂತ್ರಿಗಳು ಸಬ್ಜೆಕ್ಟ್ ಮಾಸ್ಟರ್ಗಳು. ಒಂದೊಂದೇ ಹಿಂದೂ ದೇಗುಲಗಳನ್ನು ಮುಗಿಸ್ತಾ ಇದ್ದಾರೆ. ಧರ್ಮಸ್ಥಳ ಆಯಿತು, ಮುಂದೆ ಗಣಪತಿ ಹಬ್ಬ ಇರಲ್ಲ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಧರ್ಮ ಒಡೆಯುವ ಶಾಲೆಗೆ ಹೆಡ್ ಮಾಸ್ಟರ್ ಆದರೆ ಮಂತ್ರಿಗಳೆಲ್ಲ ಸಬ್ಜೆಕ್ಟ್ ಟೀಚರ್ಸ್ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಅವ್ರನ್ನ ಹಿಂದೂ ಕ್ರಿಶ್ಚಿಯನ್ನು, ಹಿಂದೂ ಮುಸ್ಲಿಮಾನು ಈ ಥರದ್ದೆಲ್ಲ ಸೇರಿಸಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ ಎಲ್ಲದರ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತಂದರು. ಯಾಕೆ ತಂದರು? ಸಿದ್ದರಾಮಯ್ಯನವ್ರಿಗೆ ಈಗ 2.5 ವರ್ಷದ ಭೀತಿ ಅವರಿಗೆ. 2.5 ವರ್ಷ ಆದಮೇಲೆ ಅವರ ಅಗ್ರಿಮೆಂಟ್ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಇದನ್ನ ಓಲೈಕೆ ಮಾಡೋದಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಕ್ರಿಶ್ಚಿಯನ್ ಅವರು. ಅವ್ರನ್ನ ಓಲೈಕೆ ಮಾಡಿದ್ರೆ ನನ್ನ ಸ್ಥಾನ ಉಳಿತೈತೆ ಅಂತೇಳಿ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ನ ಕಳಂಕವನ್ನ ಅಂಟಿಸ್ತಾ ಇದೆ. ನಾನು ಹೇಳ್ತಾನೆ, ಈಗಾಗಲೇ ಪ್ರಯೋಗಶಾಲೆಯಲ್ಲಿ ಈ ಧರ್ಮವನ್ನು ಹಾಳು ಮಾಡುವಂಥ ಪ್ರಯೋಗಶಾಲೆ ಫಸ್ಟ್ ಹೆಜ್ಜೆನೆ ಬಾನು ಮುಸ್ತಾರ್.
ಆ ಅಮ್ಮನಿಗೆ ಯಾವ ಕ್ರೆಡಿಬಿಲಿಟಿ ಇದೆ ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಕರೆದಿದ್ದಾರೋ ಗೊತ್ತಿಲ್ಲ. ದೇವಿ ಪೂಜೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ದೇವಿಗೆ ನಂಬಿಕೆ ಇರಬೇಕು ಆ ದೇವಿ ಮೇಲೆ. ಸಿದ್ದರಾಮಯ್ಯ ಧರ್ಮ ಒಡೆಯುವ ಹೆಡ್ ಮಾಸ್ಟರ್, ಧರ್ಮ ಒಡೆಯುವ ಪ್ರಯೋಗ ಶಾಲೆಯ ಹೆಡ್ ಮಾಸ್ಟರ್ ಅವರು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಸಾಹೇಬರು ಧರ್ಮ ಒಡೆಯುವಂತ ಹೆಡ್ ಮಾಸ್ಟರ್ ಅವರು. ಸಿಎಂ ಹೆಡ್ ಮಾಸ್ಟರ್ ಆದರೆ ಮಂತ್ರಿಗಳು ಸಬ್ಜೆಕ್ಟ್ ಮಾಸ್ಟರ್ಗಳು. ಒಂದೊಂದೇ ಹಿಂದೂ ದೇಗುಲಗಳನ್ನು ಮುಗಿಸ್ತಾ ಇದ್ದಾರೆ. ಧರ್ಮಸ್ಥಳ ಆಯಿತು, ಮುಂದೆ ಗಣಪತಿ ಹಬ್ಬ ಇರಲ್ಲ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಧರ್ಮ ಒಡೆಯುವ ಶಾಲೆಗೆ ಹೆಡ್ ಮಾಸ್ಟರ್ ಆದರೆ ಮಂತ್ರಿಗಳೆಲ್ಲ ಸಬ್ಜೆಕ್ಟ್ ಟೀಚರ್ಸ್ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಅವ್ರನ್ನ ಹಿಂದೂ ಕ್ರಿಶ್ಚಿಯನ್ನು, ಹಿಂದೂ ಮುಸ್ಲಿಮಾನು ಈ ಥರದ್ದೆಲ್ಲ ಸೇರಿಸಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ ಎಲ್ಲದರ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತಂದರು. ಯಾಕೆ ತಂದರು? ಸಿದ್ದರಾಮಯ್ಯನವ್ರಿಗೆ ಈಗ 2.5 ವರ್ಷದ ಭೀತಿ ಅವರಿಗೆ. 2.5 ವರ್ಷ ಆದಮೇಲೆ ಅವರ ಅಗ್ರಿಮೆಂಟ್ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಇದನ್ನ ಓಲೈಕೆ ಮಾಡೋದಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಕ್ರಿಶ್ಚಿಯನ್ ಅವರು. ಅವ್ರನ್ನ ಓಲೈಕೆ ಮಾಡಿದ್ರೆ ನನ್ನ ಸ್ಥಾನ ಉಳಿತೈತೆ ಅಂತೇಳಿ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ನ ಕಳಂಕವನ್ನ ಅಂಟಿಸ್ತಾ ಇದೆ. ನಾನು ಹೇಳ್ತಲ್ಲ, ಈಗಾಗಲೇ ಪ್ರಯೋಗಶಾಲೆಯಲ್ಲಿ ಈ ಧರ್ಮವನ್ನು ಹಾಳು ಮಾಡುವಂಥ ಪ್ರಯೋಗಶಾಲೆ ಫಸ್ಟ್ ಹೆಜ್ಜೆನೆ ಬಾನು ಮುಸ್ತಾನ್. ಆ ಅಮ್ಮನಿಗೆ ಯಾವ ಕ್ರೆಡಿಬಿಲಿಟಿ ಇದೆ ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಕರೆದಿದ್ದಾರೋ ಗೊತ್ತಿಲ್ಲ. ದೇವಿ ಪೂಜೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ದೇವಿಗೆ ನಂಬಿಕೆ ಇರಬೇಕು ಆ ದೇವಿ ಮೇಲೆ. ಸಿದ್ದರಾಮಯ್ಯ ಧರ್ಮ ಒಡೆಯುವ ಹೆಡ್ ಮಾಸ್ಟರ್, ಧರ್ಮ ಒಡೆಯುವ ಪ್ರಯೋಗ ಶಾಲೆಯ ಹೆಡ್ ಮಾಸ್ಟರ್ ಅವರು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಸಾಹೇಬರು ಧರ್ಮ ಒಡೆಯುವಂತ ಹೆಡ್ ಮಾಸ್ಟರ್ ಅವರು. ಸಿಎಂ ಹೆಡ್ ಮಾಸ್ಟರ್ ಆದರೆ ಮಂತ್ರಿಗಳು ಸಬ್ಜೆಕ್ಟ್ ಮಾಸ್ಟರ್ಗಳು. ಒಂದೊಂದೇ ಹಿಂದೂ ದೇಗುಲಗಳನ್ನು ಮುಗಿಸ್ತಾ ಇದ್ದಾರೆ. ಧರ್ಮಸ್ಥಳ ಆಯಿತು, ಮುಂದೆ ಗಣಪತಿ ಹಬ್ಬ ಇರಲ್ಲ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಧರ್ಮ ಒಡೆಯುವ ಶಾಲೆಗೆ ಹೆಡ್ ಮಾಸ್ಟರ್ ಆದರೆ ಮಂತ್ರಿಗಳೆಲ್ಲ ಸಬ್ಜೆಕ್ಟ್ ಟೀಚರ್ಸ್ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಅವ್ರನ್ನ ಹಿಂದೂ ಕ್ರಿಶ್ಚಿಯನ್ನು, ಹಿಂದೂ ಮುಸ್ಲಿಮಾನು ಈ ಥರದ್ದೆಲ್ಲ ಸೇರಿಸಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ ಎಲ್ಲದರ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತಂದರು. ಯಾಕೆ ತಂದರು? ಸಿದ್ದರಾಮಯ್ಯನವ್ರಿಗೆ ಈಗ 2.5 ವರ್ಷದ ಭೀತಿ ಅವರಿಗೆ. 2.5 ವರ್ಷ ಆದಮೇಲೆ ಅವರ ಅಗ್ರಿಮೆಂಟ್ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಇದನ್ನ ಓಲೈಕೆ ಮಾಡೋದಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಕ್ರಿಶ್ಚಿಯನ್ ಅವರು. ಅವ್ರನ್ನ ಓಲೈಕೆ ಮಾಡಿದ್ರೆ ನನ್ನ ಸ್ಥಾನ ಉಳಿತೈತೆ ಅಂತೇಳಿ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ನ ಕಳಂಕವನ್ನ ಅಂಟಿಸ್ತಾ ಇದೆ. ನಾನು ಹೇಳ್ತಲ್ಲ, ಈಗಾಗಲೇ ಪ್ರಯೋಗಶಾಲೆಯಲ್ಲಿ ಈ ಧರ್ಮವನ್ನು ಹಾಳು ಮಾಡುವಂಥ ಪ್ರಯೋಗಶಾಲೆ ಫಸ್ಟ್ ಹೆಜ್ಜೆನೆ ಬಾನು ಮುಸ್ತಾನ್. ಆ ಅಮ್ಮನಿಗೆ ಯಾವ ಕ್ರೆಡಿಬಿಲಿಟಿ ಇದೆ ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಕರೆದಿದ್ದಾರೋ ಗೊತ್ತಿಲ್ಲ. ದೇವಿ ಪೂಜೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ದೇವಿಗೆ ನಂಬಿಕೆ ಇರಬೇಕು ಆ ದೇವಿ ಮೇಲೆ.